ಶ್ರೀ ಗುರುಭ್ಯೋ ನಮಃ. ಓಂ ನಮೋ ವಿಶ್ವಕರ್ಮಣೆ. ಸಜ್ಜನ ಬಂಧುಗಳೇ, ಯಾವ ಇತ್ತೀಚಿನ ಜಾತಿ ಜನಗಣತಿಯ ವರದಿಯ ಪ್ರಕಾರ ನಮ್ಮ ವಿಶ್ವಕರ್ಮ ಸಮಾಜ ಇವತ್ತು ಏನು ಜನಸಂಖ್ಯೆ ಇಷ್ಟಿದೆ ಅಂತಕ್ಕಂಥ ಅಂಕಿಅಂಶಗಳನ್ನು ಮೊನ್ನೆ ತಾನೇ ಹೊರಪಡಿಸಿರ್ತಕ್ಕಂಥದ್ದನ್ನು ನೋಡಿದಾಗ ನಾವು ಕರ್ನಾಟಕ ರಾಜ್ಯ ವಿಶ್ವಬ್ರಾಹ್ಮಣ ಮಠಾಧಿಪತಿಗಳ ಒಕ್ಕೂಟದಿಂದ ಒಂದು ನಿರ್ಣಯವನ್ನು ತೆಗೆದುಕೊಂಡ್ವಿ. ಇದು ಬಹಳ ನಮ್ಮ ಸಮಾಜಕ್ಕೆ ಒಂದು ಆತಂಕಕಾರಿಯಾಗಿರ್ತಕ್ಕಂಥ ಅಂಕಿಅಂಶ ಅಂತಕ್ಕಂಥದ್ದಾಗಿ ಚಿಂತನೆ ಮಾಡಿ ನಾವು ಒಕ್ಕೂಟದಿಂದ ಇವತ್ತು ಎಲ್ಲ ಮಠಾಧಿಪತಿಗಳು ಆಗಮಿಸಿದ್ದೇವೆ. ಅಧ್ಯಕ್ಷರು, ಕಾರ್ಯಾಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು, ಇನ್ನು ನಮ್ಮ ಮಠಾಧಿಪತಿಗಳ ಒಕ್ಕೂಟದಲ್ಲಿ ಸುಮಾರು ಒಂದು 60 ಮಠಾಧಿಪತಿಗಳು ನಾವಿದ್ದೇವೆ. ಇವತ್ತು ಅವರುಗಳ ಪ್ರತಿನಿಧಿಗಳಾಗಿ ನಾವು ಇಲ್ಲಿ ಭಾಗವಹಿಸ್ತಾ ಇದ್ದೇವೆ. ಬಂಧುಗಳೇ, ವಿಶ್ವಕರ್ಮ ಸಮಾಜ ಬಹಳ ಪ್ರಾಚೀನ ಕಾಲದಿಂದ ಜನಸೇವೆಯನ್ನು ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು. ಅದೇನೇ ಇರಲಿ, ಇವತ್ತಿನ ದಿನದಲ್ಲಿ ಕೊಟ್ಟಿರ್ತಕ್ಕಂಥ ಅಂಕಿಅಂಶ ಅತ್ಯಂತ ನಮ್ಮೆಲ್ಲರಿಗೆ ಆತಂಕಕಾರಿಯಾಗಿರ್ತಕ್ಕಂಥ ಅಂಕಿಅಂಶವಾಗಿದೆ. ಬಹುಶಃ ಮೊನ್ನೆ ತಾನೇ ನಾವು ನೋಡಿದಾಗ 8 ಲಕ್ಷದ ಚಿಲ್ಲರೆ ಇದೆ ಅಂತಕ್ಕಂಥದ್ದಾಗಿ ನಾವು ನೋಡ್ಪಟ್ವಿ. ಬಹಳ ನೋವನ್ನು ತಂದು ಕೊಟ್ಟಿದೆ. ಯಾಕಂತ ಅಂದ್ರೆ ಸುಮಾರು 40ಕ್ಕೂ ಹೆಚ್ಚು ಇದೆ ಅಂತಕ್ಕಂಥ 40 ಲಕ್ಷಕ್ಕೂ ಹೆಚ್ಚು ಸಂಖ್ಯೆ ಇದೆ ಅಂತಕ್ಕಂಥ ನಮ್ಮ ಅಂಕಿಅಂಶಗಳಿಗೆ ಇದು ಬಹಳ ಅತ್ಯಂತ ಕಡಿಮೆ ಸಂಖ್ಯೆಯನ್ನ ತೋರಿಸಿರ್ತಕ್ಕಂಥದ್ದು. ಸಮೀಕ್ಷೆ ಬಹಳ ಒಂದು ರೀತಿಯಲ್ಲಿ ಅಸಮರ್ಪಕವಾಗಿರ್ತಕ್ಕಂಥ ಸಮೀಕ್ಷೆ ಅಂತಕ್ಕಂಥದ್ದಾಗಿ ನಾವು ಭಾವಿಸ್ತೇವೆ. ಹಾಗಾಗಿ ಇದನ್ನ ಪುನರ್ ಅಂಕಿಅಂಶಗಳನ್ನ ನಿರ್ಣಯ ಮಾಡಿ ಹೊರಹಾಕ್ಬೇಕು ಅಂತಕ್ಕಂಥದ್ದು ನಮ್ಮ ಆಗ್ರಹ ಇದೆ. ಯಾಕಂತ ಅಂದ್ರೆ ಇದು ಕೂಡ 10 ವರ್ಷದಲ್ಲಿ ಆದಂತ ಸಂಖ್ಯೆಯನ್ನ ಈಗ ಕೊಟ್ಟಿರ್ತಕ್ಕಂಥದ್ದು ಇಂದಿನ ದಿನಗಳಿಗೆ ಇನ್ನೂ ಕೂಡ ಅದು ಕಡಿಮೆ ಅಂತಕ್ಕಂಥದ್ದಾಗಿ ಅನ್ನಿಸ್ತದೆ. ಹಾಗಾಗಿ ಬಹುಶಃ ಇದೇ ರೀತಿಯಾಗಿ ಬಹಳಷ್ಟು ಸಣ್ಣ ಪುಟ್ಟ ಸಮಾಜಗಳಿಗೂ ಕೂಡ ಇದರಿಂದ ಆತಂಕ ಆಗಿದೆ. ಅಂಕಿಅಂಶಗಳನ್ನ ನೋಡುವಾಗ ಸಹಜವಾಗಿರ್ತಕ್ಕಂಥ ಸಂಖ್ಯೆಗೂ ಈಗ ಹೊರಬಂದಿರ್ತಕ್ಕಂಥ ಸಂಖ್ಯೆಗೂ ನೋಡಿದಾಗ ಬಹಳಷ್ಟು ಕಡಿಮೆ ಇದೆ ಅಂತಕ್ಕಂಥದ್ದಾಗಿ ನಮಗೆ ಅನ್ನಿಸ್ತಾ ಇದೆ. ಹಾಗಾಗಿ ಇದನ್ನ ಸರ್ಕಾರ ಪರಿಶೀಲಿಸಿ ಮತ್ತೊಮ್ಮೆ ಅದನ್ನ ಸರಿಯಾದ ರೀತಿಯಲ್ಲಿ ಜನಗಣತಿಯನ್ನ ಪುನರ್ ಮಾಡಬೇಕು ಅಂತಕ್ಕಂಥದ್ದಾಗಿ ನಮ್ಮ ಆಶಯ ಇದೆ. ಇಲ್ಲ ಅಂತ ಅಂದ್ರೆ ನಾವು ರಾಜ್ಯ ಮಟ್ಟದಲ್ಲಿ ಮಠಾಧಿಪತಿಗಳ ಒಕ್ಕೂಟದಿಂದ, ನಮ್ಮ ಸಮಾಜದ ರಾಜ್ಯ ಮಟ್ಟದ ಸಂಘ ಸಂಸ್ಥೆಗಳ ಒಕ್ಕೂಟದಿಂದ ನಾವು ಅದಕ್ಕೆ ಹೋರಾಟವನ್ನು ಕೂಡ ಮಾಡಬೇಕಾಗ್ತದೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ಮಠಾಧಿಪತಿಗಳೆಲ್ಲರೂ ಕೂಡ ನಿರ್ಣಯವನ್ನು ತೆಗೆದುಕೊಂಡು ಇದಕ್ಕೆ ಸರಿಯಾದ ರೀತಿಯಾಗಿರ್ತಕ್ಕಂಥ ಸಮೀಕ್ಷೆ ಆಗಬೇಕು. ಮುಂದಿನ ಪುನರ್ ಚಿಂತನೆ ಆಗಿ ಅದನ್ನ ಮತ್ತೆ ನಮಗೆ ಒಳ್ಳೆ ರೀತಿಯಾಗಿರ್ತಕ್ಕಂಥ ನಿರ್ಣಯವನ್ನು ಮಾಡಿಕೊಡ್ಬೇಕು ಅಂತಕ್ಕಂಥದ್ದಾಗಿ ನಾವು ಆಶಿಸ್ತಾ ಇದ್ದೇವೆ. ಹಾಗಾಗಿ ಇದಕ್ಕೆ ಸರ್ಕಾರ ಸ್ಪಂದಿಸ್ತದೆ ಅಂತಕ್ಕಂಥದ್ದಾಗಿ ನಾವು ಆಶಿಸಿದ್ದೇವೆ. ಇದಕ್ಕೆ ತಾವೆಲ್ಲರ ಸಹಕಾರವೂ ಕೂಡ ಬೇಕು ಅಂತಕ್ಕಂಥದ್ದಾಗಿ ಮಾಧ್ಯಮದವರಲ್ಲೂ ಕೂಡ ನಾವು ಹೇಳ್ತಾ ನಮ್ಮ 2 ಮಾತನ್ನ ಮುಗಿಸ್ತಾ ಇದ್ದೇವೆ. ಈ ಒಂದು ವಿಶೇಷವಾಗಿರ್ತಕ್ಕಂಥ ವಿಶ್ವಕರ್ಮ ಸಮಾಜದ ಜನಸಂಖ್ಯೆ ಕೇವಲ 8 ರಿಂದ 9 ಲಕ್ಷ ಇದೆ ಅಂತಕ್ಕಂಥ ಒಂದು ಯಾವುದೇ ಮಾಹಿತಿ ಇಲ್ಲದೆ ಅದನ್ನ ಹೊರಗೆ ಹಾಕಿದ್ದಾರೆ. ಇದು ಇಡೀ ವಿಶ್ವಕರ್ಮ ಸಮಾಜಕ್ಕೆ ಮತ್ತು ಒಕ್ಕೂಟದ ಎಲ್ಲ ಮಠಾಧೀಶರಿಗೆ ಬಹಳ ನೋವುಂಟು ಮಾಡತಕ್ಕಂಥ ಕೆಲಸ ಆಗಿದೆ. ಈಗಾಗಲೇ ರಾಜ್ಯದಿಂದ ಅನೇಕ ಜನ ನಮಗೆ ದೂರವಾಣಿ ಮೂಲಕವಾಗಿ ಸ್ವಾಮೀಜಿ ಇದ್ರ ಬಗ್ಗೆ ತಾವು ಏನಾದ್ರೂ ಒಂದು ನಿರ್ಧಾರ ತಗೊಳ್ಳಕಂತ ಅಂತಕ್ಕಂಥ ಮಾತುಗಳು ಬಂದಾಗ ಇವತ್ತು ನಾವೆಲ್ಲ ಬಾಗಲಕೋಟೆ ನಗರದಲ್ಲಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ. ತಾವೆಲ್ಲ ಬಂದಿದ್ದೀರಿ. ನಾವು ಒಂದೇ ಹೇಳೋದು, ಇದನ್ನ ಸರಿಯಾಗಿ ಪರಿಷ್ಕರಿಸ್ಬೇಕು ಸರ್ಕಾರ. ಯಾಕಂದ್ರೆ ಈ ಒಂದು 8 ವರ್ಷಗಳ ಹಿಂದೆನೆ ಈ ಸಮಾಜದ ಜನಸಂಖ್ಯೆ 35 ರಿಂದ 40 ಲಕ್ಷ ಇರಬಹುದೇನೋ ಅಂತಕ್ಕಂಥ ಮಾತನ್ನ ಸರ್ಕಾರನೇ ಅದ್ರ ಬಗ್ಗೆ ನಮಗೆ ಕೇಳಿತ್ತು. ಅದು ಸರ್ಕಾರಕ್ಕೆ ನಾವು ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಉತ್ತರ ಕೊಟ್ಟಿದ್ದು ಸುಮಾರು 30-35 ಲಕ್ಷ ಇರಬಹುದಾ ಅಂತ ಸರ್ಕಾರ ನಮಗೆ ಪ್ರಶ್ನೆ ಮಾಡಿತ್ತು. ಅಂತದ್ದು ಇಟ್ಟುಕೊಂಡು ಯಾವುದೋ ಒಂದು ಸರಿಯಾದ ಮಾಹಿತಿ ಇಲ್ಲದೆ, ಸರಿಯಾಗಿ ಅದನ್ನ ಜನಗಣತಿಯನ್ನ ಲೆಕ್ಕಿಸದೆ, ಅದನ್ನ ಸರಿಯಾಗಿ ಗುರುತಿಸದೆ, ಕೇವಲ ಯಾವುದೋ ಒಂದು ವಿಚಾರದಲ್ಲಿ ಇಟ್ಟುಕೊಂಡು ಸಮಾಜದ ಜನಸಂಖ್ಯೆ 9 ಲಕ್ಷ ಇದೆ ಅಂತ ಹೇಳ್ತಕ್ಕಂಥದ್ದು ಇದು ನ್ಯಾಯಸಮ್ಮತವಲ್ಲ ಅಂತ ನಾವೆಲ್ಲ ಆಗ್ರಹಿಸ್ತಾ ಇದ್ದೇವೆ. ದಯವಿಟ್ಟು ಸರ್ಕಾರ ಈ ಸಮಾಜಕ್ಕೆ ಯಾವುದೇ ರೀತಿಯಿಂದ ಅನ್ಯಾಯವಾಗದೆ ಇದನ್ನ ಕೂಲಂಕುಷವಾಗಿ ಪರಿಶೀಲಿಸಿ ಮತ್ತೊಮ್ಮೆ ಜಾತಿ ಗಣತಿಯನ್ನ ಇದನ್ನ ಮಾಡಿ. ಯಾಕಂದ್ರೆ ಸುಮಾರು
ನಮ್ಮ ಜಿಲ್ಲೆಯಲ್ಲಿನೇ ಸುಮಾರು ಒಂದು 1 ಲಕ್ಷ 2 ಲಕ್ಷ ಎನಿಸಿರ್ತಕ್ಕಂಥ ಒಂದು ಸಮಾಜ ನಮ್ದು ಇಡೀ ರಾಜ್ಯ ಹೋಲಿಸಿದಾಗ ಕೇವಲ 9 ಲಕ್ಷಕ್ಕೆ ಯಾವ ರೀತಿಯಿಂದ ಸರ್ಕಾರ ಇದನ್ನ ತೀರ್ಮಾನ ತಗೊಂಡದ್ದು ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ನಾವು ಸರ್ಕಾರಕ್ಕೆ ಆಗ್ರಹಿಸಿದೇನಂದ್ರೆ ಇದನ್ನ ಸರಿಯಾಗಿ ಇನ್ನೊಮ್ಮೆ ಪರಿಶೀಲಿಸಿ ಪರಿಷ್ಕರಣೆ ಮಾಡಿ ತೀರ್ಮಾನ ತಗೋಬೇಕು. ಇದನ್ನೇನಾದ್ರೂ ಆತುರದ ನಿರ್ಧಾರ ಸರ್ಕಾರ ಏನಾದ್ರೂ ತೆಗೆದುಕೊಂಡ್ರೆ ಮುಂದಿನ ದಿನಗಳಲ್ಲಿ ನಾವೆಲ್ಲ ಒಕ್ಕೂಟ ಸುಮಾರು 103 ಮಠಾಧೀಶರು ಕರ್ನಾಟಕದಲ್ಲಿ ನಾವೆಲ್ಲ ಇದ್ದೀವಿ. ಇದ್ರ ಬಗ್ಗೆ ನಾವು ಇಡೀ ಸಮಾಜ ನಾವೆಲ್ಲರೂ ಸೇರಿಕೊಂಡು ಮತ್ತೆ ಉಗ್ರವಾಗಿರ್ತಕ್ಕಂಥ ಹೋರಾಟ ಮಾಡಬೇಕಾಗಿರ್ತಕ್ಕಂಥ ಪ್ರಸಂಗ ಬರ್ತದೆ. ದಯವಿಟ್ಟು ಸರ್ಕಾರಕ್ಕೆ ನಾವು ಮತ್ತೊಮ್ಮೆ ವಿನಂತಿ ಪೂರ್ವಕವಾಗಿ ಕೇಳ್ಕೊತೀವಿ, ಸರಿಯಾಗಿ ಇದನ್ನು ಪರಿಷ್ಕರಣೆ ಮಾಡಿ ಪರಿಶೀಲಿಸಿ ಇದನ್ನ ನಿರ್ಧಾರ ತಗೋಬೇಕಂತ ನಾವು ಒಕ್ಕೂಟದ ಮೂಲಕವಾಗಿ ಸಮಾಜದ ಪರವಾಗಿ ನಾವು ಕೇಳ್ಕೊಳ್ತಾ ಇದ್ದೇವೆ. ನಮ್ಮ ಸಮಾಜದ ಹಿರಿಯ ಪೂಜ್ಯರು, ನಮ್ಮ ಒಕ್ಕೂಟದ ಗೌರವಾಧ್ಯಕ್ಷರು, ಇವರ ಪಾದಗಳಿಗೆ ನಮಸ್ಕರಿಸುತ್ತಾ ನಮ್ಮವರಿಯಾದ ಶಾಪುರ ಶ್ರೀಗಳ ಕಾಳಚಂದ್ರ ಮಹಾಸ್ವಾಮಿ ಕಾರ್ಯಾಧ್ಯಕ್ಷರು, ಉಪಾಧ್ಯಕ್ಷರ ಜಗನ್ನಾಥ ಮಹಾಸ್ವಾಮಿಗಳು, ಬಾಗಲಕೋಟೆ ಮುಕ್ನಾಥ್. ಒಂದು ಕಡೆ ನೋಡಿದ್ರೆ 15 ಲಕ್ಷ ಸರ್ಕಾರ ಈಗ ನಿನ್ನೆ 8 ಮ್ಯಾಚ್ ಚಿಲ್ಲರೆ ಸರ್ಕಾರ. ಇದು ಯಾವ ರೀತಿ ಹೇಳ್ತಾರೆ ತಿಳಿಲಾರ್ದಂಗೆ ನಮ್ಮ ಸಮಾಜ. ನಮ್ಮಂತೆ ಇನ್ನೂ ಕೆಲವು ಸಣ್ಣ ಸಣ್ಣ ಸಮಾಜಗಳದಾವ. ಅವ್ರ ಪರಿಸ್ಥಿತಿ ಏನಾಗ್ಬೋದು. ಅದಕ್ಕೆ ಇದು ಸರಿಯಾಗಿ ಪರಿಷ್ಕರಣೆ ಮಾಡಬೇಕು. ಮಾಡದೇ ಇದ್ದ ಕಾಲದಲ್ಲಿ ನಮ್ಮ ವಿಶ್ವಕರ್ಮ ಸಮಾಜ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ. ಯಾಕಂತ ಕೇಳಿದ್ರೆ ಇನ್ನು ನಾವೇನು ಮಾಡ್ಬೇಕಂತ ನಮ್ಮ ಸಮಾಜದಾಗ ಈಗ 1-2 ಹಡಿಕತ್ರಿ ಇನ್ನು 4-5 ಹಡಿಯಕ್ಕೆ ಹೇಳ್ಬೇಕಾಗ್ತದೆ ಗಂಡಸ ಮಕ್ಕಳಿಗೆ. ಯಾಕಂದ್ರೆ ಸಮಾಜ ನೋಡ್ಬೇಕಾದ್ರೆ ಮತ್ತೆ ಮಕ್ಕಳು ಬೇಕಲ್ಲ. 4-5 ಹಡಿಯಪ್ಪ ನಾವು ಹೋದಲ್ಲಿ ಅದೇ ಹೇಳ್ಬೇಕಾಗ್ತದ. ಅದಕ್ಕಾಗಿ ಸರ್ಕಾರ ಒಳ್ಳೆ ವಿಚಾರ ಮಾಡಿ ಒಂದು ನಿರ್ಣಯಕ್ಕೆ ಬರ್ಬೇಕು. ಸುಮ್ಮನೆ ಅನ್ಕೂತ್ ಏನೋ ಹೇಳಿದ್ರೆ ಆಗುದಿಲ್ಲ. ಯಾಕಂತ ಕೇಳಿದ್ರೆ ಮೊನ್ನೆ 15 ಹೇಳ್ಯಾರ 8 ನಿನ್ನೆ 8 ಮ್ಯಾಚ್ ಚಿಲ್ಲರ್ ಕೇಳ್ತಾರ. ಇನ್ನೊಂದು 2 ದಿನ ಬಿಟ್ರೆ ಮತ್ತೆ 2-3 ಪತ್ರ ಯಾರಿಕೊಂಡು. ಈಗ ಒಂದೊಂದು ತಾಲೂಕುದೊಳಗೆ ಏನು ಇಲ್ಲಪ್ಪ ಅಂದ್ರೂ 10ರಿಂದ 12 ಸಾವಿರ ಜನ ಅದ. ಯಾಕಂದ್ರೆ ನಾವು ಧ್ರುವಂತ ತಾಲೂಕಾಗಿ ತಿರುಗಾಡ್ತೀವಿ, ಹಸಿರು ಬಂದಿರ್ತೀವಿ. ಮತ್ತೆ ಇವ್ರು ಕೂತಾನೆ ನಾನು 8 ಲಕ್ಷ ಚಿಲ್ಲರ್ ಅಂದ್ರೆ ಏನದು ತಿಳಿಲಾರ್ದಂಗೆ ಆಗತ್ತೆ. ಅದಕ್ಕಾಗಿ ಈ ಸರ್ಕಾರ ಸರಿಯಾಗಿ ವಿಚಾರ ಮಾಡಿ ನಿರ್ಣಯಕ್ಕೆ ಬಂದು ಇದು ಹೊರಗಡೆ ಬಿಡಬೇಕು. ಯಾಕಂದ್ರೆ ಇದು 8-9 ಆಗುದಿಲ್ಲ. ಮತ್ತೊಂದು ಪರ್ಸೆಂಟ್ ಜನಗಣತಿ ಮಾಡಿಸ್ಬೇಕು. ಸರ್ಕಾರ ಮಾಡದಿದ್ದ ಕಾರಣದಲ್ಲಿ ಉಗ್ರವಾದ ಹೋರಾಟ ಕೈಗೊಳ್ಳಬೇಕಾಗ್ತದೆ. ಓಂ ನಮೋ ಶಿವಾಯ. ಅಖಿಲ ಕರ್ನಾಟಕ ವಿಶ್ವಬ್ರಾಹ್ಮಣ ಸಮಾಜದ ಗೌರವಾಧ್ಯಕ್ಷರು ಆಗಿರ್ತಕ್ಕಂಥ ಪರಮ ಪೂಜ್ಯ ಶಿವಸುಜ್ಞಾನ ತೀರ್ಥ ಮಹಾಸ್ವಾಮಿಗಳ ಮಠಗಳಿವೆ. ಆ ಮಠಗಳಲ್ಲಿ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಮಠ ಯಾವುದಂದ್ರೆ ವಿಶ್ವಕರ್ಮ ಮಠ. ಯಾಕೆಂತಂದ್ರೆ 5 ಶ್ರೇಷ್ಠವಾಗಿರ್ತಕ್ಕಂಥ ವೃತ್ತಿ ಮಾಡತಕ್ಕಂಥದ್ದು. ನಂತರ ಬಹಳಷ್ಟು ಕಡೆ ಬಹಳಷ್ಟು ಗಣ್ಯಮಾನ್ಯರು ವೇದಿಕೆ ಮೇಲೆ ಹೇಳ್ತಾರೆ 45 ಲಕ್ಷ ಅಂತ ಹೇಳ್ಯಾರ, 40 ಲಕ್ಷ ಅಂತ ಹೇಳ್ಯಾರ. ಹೇಳಿದವರ ಅದು ಕೇಳಿದವರ ಇದನ್ನು ಸಮೀಕ್ಷೆ ಮಾಡಿದ್ದಾರೆ. ಅದು ಒಂದು ಬಹಳ ವಿಪರ್ಯಾಸ. ಯಾಕೆಂತಂದ್ರೆ ಅವರ ಸಮಕ್ಷಮದಲ್ಲಿ ಇರ್ತಕ್ಕಂಥ ಮುಖ್ಯಮಂತ್ರಿಗಳು ಇದ್ದಾಗ KP ನಂಜುಂಡಿಯವರು 45 ಲಕ್ಷ ನಮ್ಮ ಸಮಾಜ ಅಂತ ಪ್ರಕಟ ಮಾಡಿದ್ರು. ಅದನ್ನ ಕೇಳಿದವರು ಅವರೇ ಇದ್ದಾರೆ. ಮತ್ತು ಅವರೇ ಈ ರೀತಿಯಾಗಿ 8 ಲಕ್ಷ, ಈ ಮೊದಲೊಮ್ಮೆ ದೃಶ್ಯ ಮಾಧ್ಯಮದೊಳಗೆ 15 ಲಕ್ಷ ಅಂತ ಬಂತು. ಇದೆಲ್ಲ ಕೇಳಿದ್ರೆ ಅವ್ರಿಗೆ ಅನಿಸ್ಬೋದು. ಯಾಕೆಂತಂದ್ರೆ ಈಗಾಗಲೇ ಬಹಳಷ್ಟು ಜನಗಳು ಆಕ್ರೋಶ ಭರಿತರಾಗಿದ್ದಾರೆ ಸಮಾಜದವರು. ಅದರ ಸಲುವಾಗಿ ನಮ್ಮ ಒಕ್ಕೂಟದಿಂದ ಇದು 45 ಲಕ್ಷಕ್ಕಿಂತ ಹೆಚ್ಚಿಗೆ ಹೊರತಾಗಿ 40 ಲಕ್ಷ ಅದನ್ನ ಸರಿಯಾಗಿ ಸಮೀಕ್ಷೆಯನ್ನು ಮಾಡಬೇಕು. ಸಮೀಕ್ಷೆಯಲ್ಲಿ ಬಹಳ ವ್ಯತ್ಯಾಸವಾಗಿದೆ. ಯಾಕೆಂತಂದ್ರೆ ಎಲ್ಲಾ ಸಮಾಜದಲ್ಲಿ ಸಹ ವ್ಯತ್ಯಾಸ ಆಗಿದೆ. ಬಹಳಷ್ಟು ಜನ ಇದು ಹೋರಾಟದಲ್ಲಿ ನಿರತರಾಗಿದ್ದಾರೆ. ಅದರಂತೆ ನಾವು ಸಹ ಎಲ್ಲ ಮಠಾಧಿಪತಿಗಳು ಪೀಠಾಧಿಪತಿ ಒಕ್ಕೂಟದಿಂದ ಪೂಜ್ಯ ಹೇಳಿದ್ರು 108 ಮಠಗಳಿವೆ. ಅವು ಎಲ್ಲರೂ ಸಹ ಒಕ್ಕರಲಿನಿಂದ ಇದು ಹೋರಾಟ ಮಾಡಿದ್ರು. ಅದಕ್ಕೆ ತಾವುಗಳು ಅಧಿಕಾರದಲ್ಲಿರ್ತಕ್ಕಂಥವರು ಇದನ್ನ ಸರಿಯಾಗಿ ಸಮೀಕ್ಷೆಯನ್ನ ಮಾಡಿ ನಮಗ ಸರಿಯಾದ ಒಂದು ನ್ಯಾಯವನ್ನು ಒದಗಿಸುವಂತಕ್ಕಂಥ ವಿನಯಪೂರ್ವಕವಾಗಿ ನಾವು ಕೇಳಿಕೊಳ್ತೀವಿ. ದಾಖಲೆ ಆಗ್ತದಲ್ವಾ? ಆ ದಾಖಲೆ ಬಂದಾಗ ನಮ್ಮಲ್ಲಿ ಯಥಾವತ್ತಾಗಿರ್ತಕ್ಕಂಥ ಸಂಖ್ಯೆಗಿಂತ ಕಡಿಮೆ ಇದೆ ಅಂತಕ್ಕಂಥ ಆತಂಕದಿಂದ ನಾವು ಇದನ್ನು ಪ್ರಶ್ನೆ ಮಾಡ್ತಾ ಇದ್ದೀವಿ. ಅಷ್ಟೇ ನಮ್ಮ ಕಾರಣ. ಏನು ಹೇಳ್ಕೊಂಡಿರ್ಲಿ ಅದಲ್ಲ. ಇದು ಅಧಿಕೃತವಾಗಿರ್ತಕ್ಕಂಥ ಸಮೀಕ್ಷೆ ಮಾಡಿ ಕೊಟ್ಟಿರ್ತಕ್ಕಂಥ ವರದಿ. ಅದು ನಮ್ಗೆ ಆತಂಕ. ಸಭೆಯೊಳಗೆ ಹೇಳ್ತಕ್ಕಂಥದ್ದು ಒಂದು 10 ಲಕ್ಷ ಹೆಚ್ಚು ಹೇಳಿ ಕಡಿಮೆ ಹೇಳಿ ಅದಕ್ಕೆ ನಮ್ಗೆ ಆತಂಕ ಆಗ್ತಿರ್ಲಿಲ್ಲ. ಈಗ ಸಮೀಕ್ಷೆ ಮಾಡಿ ಅದಕ್ಕ ಸಚಿವ ಸಂಪುಟದಲ್ಲಿ ಹೇಳ್ಬೇಕಾದ್ರೆ ಅದಕ್ಕಿಂತ ಮುಂಚೆ ವರ್ಷಾನುಗಟ್ಲೆ ತನಿಖೆ ಆಗಿದೆ. ಅಂಕಿಅಂಶಗಳನ್ನ ಕ್ರೋಢೀಕರಿಸಿದ್ದಾರೆ ಮಾಡಿದಾರಲ್ಲ. ಎಷ್ಟೋ ಜನ ಅದಕ್ಕಾಗಿ ಬಿಟ್ಟು ಮಾಡಿದಾರಲ್ಲ.
ಅದರಲ್ಲಿ ಆಗಿರ್ತಕ್ಕಂಥ ಸಂಖ್ಯೆ ಕಡಿಮೆ ಇರ್ತಕ್ಕಂಥದ್ದು ನಮ್ಗೆ ನೋವು. ಅದಕ್ಕೋಸ್ಕರ ನಾವು ಪ್ರಶ್ನೆ ಮಾಡ್ತಾ ಇದೀವಿ. ಅದನ್ನ ಇಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು, ಆಯಾ ಸಮುದಾಯಗಳು ಸಿಕ್ಕುವಂತ ವ್ಯವಸ್ಥೆನ ಮಾಡಬೇಕು. ಅದು ಕೂಡ ನಮ್ಮ ಆಗ್ರಹ ಇದೆ, ಮಾಡಬೇಕು ಅಂತ. ಅದ್ರ ಬಗ್ಗೆ ನಾವು